ಈಗ ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾತಾಡಿದ್ರು ಸರ್, ಕುಮಾರಸ್ವಾಮಿ ಅವರ ಜೀನ್ಸ್ ಬಗ್ಗೆ ಮಂಗಳೂರಿನಿಂದ ಬೆಂಗಳೂರುವರೆಗೂ ಹೇಳ್ಬೇಕಾ? ಏನು ಜೀನ್ಸು? ನನಗೆ ನಾನು ಡಾಕ್ಟ್ರ್ ಅಲ್ಲ. ಆ ಕುಟುಂಬದ ಜೀನ್ಸ್ ತೆಗೆದುಬಿಟ್ರೆ ಕನಕಪುರದಿಂದ ನಡೀತದೆ. ಕನಕಪುರದಿಂದ ಬಹುಶಃ ವಿದೇಶಕ್ಕೂ ಹೋಗುತ್ತೆ ಜೀನ್ಸು, ವಿದೇಶಕ್ಕೂ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಜೀನ್ಸ್ ಹೇಗೆ ಅಂದರೆ, ಇಲ್ಲೆಲ್ಲ ಚಂದ್ರಪ್ಪ ಸರ್ಕಲ್ನಲ್ಲಿ ಯಾರೋ ಅಮೇರಿಕಾದಲ್ಲಿದ್ದವರು, ಆರ್ ಟಿ ಲಕ್ಷ್ಮಣ್ ಅಂತಲೂ ಯಾರೋ ಒಬ್ಬರು, ಬಿ ಟಿ ಲಕ್ಷ್ಮಣ, ಆರ್ ಟಿ ಲಕ್ಷ್ಮಣ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಈ ಜೀನ್ಸ್ ಇದೆಯಲ್ಲ, ಈ ಜೀನ್ಸ್ ಅವರೆಲ್ಲ ಎಲ್ಲ ಅಲ್ಲಿ ಸೇರ್ಕೊಂಡು ಪಾಪ ಒಬ್ಬ ಮಗಳನ್ನ ಬೀದಿ ಪಾಲು ಮಾಡಿ ಇವತ್ತು ಏನು ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಲೂಟಿ ಯಾವ ಥರ ನಡೆಸ್ತಾರೆ. ಆ ಜೀನ್ಸ್ ನಮ್ಮಲ್ಲಿಲ್ಲ. ನನ್ನ ಜೀನ್ಸು ಹೌದು, ಮಂಗಳೂರಿಂದ ಇಲ್ಲಿಗಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ ನನ್ನ ಜೀನ್ಸು. ಇವ್ರ ಜೀನ್ಸ್ ಹೇಳೋಕ್ಕೆ ಹೋದರೆ ಅದು ವಿದೇಶಗಳಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಬಿಟ್ಟು ಗೌರವಿತ್ವ ಕೆಲಸ ಮಾಡಿ. ಜೀನ್ಸ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈಗ ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾತಾಡಿದ್ರು ಸರ್, ಕುಮಾರಸ್ವಾಮಿ ಅವರ ಜೀನ್ಸ್ ಬಗ್ಗೆ ಮಂಗಳೂರಿನಿಂದ ಬೆಂಗಳೂರುವರೆಗೂ ಹೇಳ್ಬೇಕಾ? ಏನು ಜೀನ್ಸು? ನನಗೆ ನಾನು ಡಾಕ್ಟ್ರ್ ಅಲ್ಲ. ಆ ಕುಟುಂಬದ ಜೀನ್ಸ್ ತೆಗೆದುಬಿಟ್ರೆ ಕನಕಪುರದಿಂದ ನಡೀತದೆ. ಕನಕಪುರದಿಂದ ಬಹುಶಃ ವಿದೇಶಕ್ಕೂ ಹೋಗುತ್ತೆ ಜೀನ್ಸು, ವಿದೇಶಕ್ಕೂ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಜೀನ್ಸ್ ಹೇಗೆ ಅಂದರೆ, ಇಲ್ಲೆಲ್ಲ ಚಂದ್ರಪ್ಪ ಸರ್ಕಲ್ನಲ್ಲಿ ಯಾರೋ ಅಮೇರಿಕಾದಲ್ಲಿದ್ದವರು, ಆರ್ ಟಿ ಲಕ್ಷ್ಮಣ್ ಅಂತಲೂ ಯಾರೋ ಒಬ್ಬರು, ಬಿ ಟಿ ಲಕ್ಷ್ಮಣ, ಆರ್ ಟಿ ಲಕ್ಷ್ಮಣ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಈ ಜೀನ್ಸ್ ಇದೆಯಲ್ಲ, ಈ ಜೀನ್ಸ್ ಅವರೆಲ್ಲ ಎಲ್ಲ ಅಲ್ಲಿ ಸೇರ್ಕೊಂಡು ಪಾಪ ಒಬ್ಬ ಮಗಳನ್ನ ಬೀದಿ ಪಾಲು ಮಾಡಿ ಇವತ್ತು ಏನು ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಲೂಟಿ ಯಾವ ಥರ ನಡೆಸ್ತಾರೆ. ಆ ಜೀನ್ಸ್ ನಮ್ಮಲ್ಲಿಲ್ಲ. ನನ್ನ ಜೀನ್ಸು ಹೌದು, ಮಂಗಳೂರಿಂದ ಇಲ್ಲಿಗಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ ನನ್ನ ಜೀನ್ಸು. ಇವ್ರ ಜೀನ್ಸ್ ಹೇಳೋಕ್ಕೆ ಹೋದರೆ ಅದು ವಿದೇಶಗಳಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಬಿಟ್ಟು ಗೌರವಿತ್ವ ಕೆಲಸ ಮಾಡಿ. ಜೀನ್ಸ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈಗ ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾತಾಡಿದ್ರು ಸರ್, ಕುಮಾರಸ್ವಾಮಿ ಅವರ ಜೀನ್ಸ್ ಬಗ್ಗೆ ಮಂಗಳೂರಿನಿಂದ ಬೆಂಗಳೂರುವರೆಗೂ ಹೇಳ್ಬೇಕಾ? ಏನು ಜೀನ್ಸು? ನನಗೆ ನಾನು ಡಾಕ್ಟ್ರ್ ಅಲ್ಲ. ಆ ಕುಟುಂಬದ ಜೀನ್ಸ್ ತೆಗೆದುಬಿಟ್ರೆ ಕನಕಪುರದಿಂದ ನಡೀತದೆ. ಕನಕಪುರದಿಂದ ಬಹುಶಃ ವಿದೇಶಕ್ಕೂ ಹೋಗುತ್ತೆ ಜೀನ್ಸು, ವಿದೇಶಕ್ಕೂ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಜೀನ್ಸ್ ಹೇಗೆ ಅಂದರೆ, ಇಲ್ಲೆಲ್ಲ ಚಂದ್ರಪ್ಪ ಸರ್ಕಲ್ನಲ್ಲಿ ಯಾರೋ ಅಮೇರಿಕಾದಲ್ಲಿದ್ದವರು, ಆರ್ ಟಿ ಲಕ್ಷ್ಮಣ್ ಅಂತಲೂ ಯಾರೋ ಒಬ್ಬರು, ಬಿ ಟಿ ಲಕ್ಷ್ಮಣ, ಆರ್ ಟಿ ಲಕ್ಷ್ಮಣ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಈ ಜೀನ್ಸ್ ಇದೆಯಲ್ಲ, ಈ ಜೀನ್ಸ್ ಅವರೆಲ್ಲ ಎಲ್ಲ ಅಲ್ಲಿ ಸೇರ್ಕೊಂಡು ಪಾಪ ಒಬ್ಬ ಮಗಳನ್ನ ಬೀದಿ ಪಾಲು ಮಾಡಿ ಇವತ್ತು ಏನು ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಲೂಟಿ ಯಾವ ಥರ ನಡೆಸ್ತಾರೆ. ಆ ಜೀನ್ಸ್ ನಮ್ಮಲ್ಲಿಲ್ಲ. ನನ್ನ ಜೀನ್ಸು ಹೌದು, ಮಂಗಳೂರಿಂದ ಇಲ್ಲಿಗಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ ನನ್ನ ಜೀನ್ಸು. ಇವ್ರ ಜೀನ್ಸ್ ಹೇಳೋಕ್ಕೆ ಹೋದರೆ ಅದು ವಿದೇಶಗಳಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಬಿಟ್ಟು ಗೌರವಿತ್ವ ಕೆಲಸ ಮಾಡಿ. ಜೀನ್ಸ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ.